ಗತರಾತ್ರಿ ಸಹಜ ಬದುಕಿನ ನೈಜ ಕಥೆಗಳ ಆಧಾರಿತ ಕಥಾಪಯಣ. ನಾನು ಕಾರ್ತಿಕ್ ಕುಡೆಕಲ್ಲು, HK ವಿಜುವಲ್ಸ್ನಲ್ಲಿ. ಮಹಾಕುಂಭದ ಘೋರ ಅಘೋರಿ. ಮಥನೆಯ ಸಂದರ್ಭದಲ್ಲಿ ಅಮೃತವು ಹೊರಬಂದಾಗ ಅದನ್ನು ಕಾಪಾಡತಕ್ಕಂಥ ದೇವತೆಗಳು ಅದನ್ನು 4 ಜಾಗದಲ್ಲಿ ಹಂಚಿಕೊಡ್ತಾರೆ. ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ ಹಾಗೂ ನಾಸಿಕ್. 2012ರ ಕುಂಭಮೇಳ ಪ್ರಯಾಗ್ರಾಜಲ್ಲಿ ಬಹಳ ಆಡಂಬರವಾಗಿ ನಡೆಸಲು ವಿಜೃಂಭಣೆಯಿಂದ ಸಿದ್ಧತೆಗಳು ನಡೀತಾ ಇದ್ದವು. ಕುಂಭಮೇಳದ ಇತಿಹಾಸವು ಭಾರತೀಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯಲ್ಲಿ ಬಹಳ ಅಗತ್ಯವಾಗಿದೆ. ಬೆಂಗಳೂರಿನ JP ನಗರದ ನಿವಾಸಿ ಪ್ರಶಾಂತ್ ಅವರಿಗೆ 2 ಮಕ್ಕಳು. ದೊಡ್ಡ ಮಗ ವಿಮಲ್ ಅವನದೇ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದ. ಕಮಲ್ ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ದ. 2012ರಲ್ಲಿ ಕುಟುಂಬ ಸಮೇತ ಮೊದಲನೇ ಸಲ ಕುಂಭಮೇಳ ನೋಡಕ್ಕೆ ಪ್ರಯಾಗ್ರಾಜ್ಗೆ ಹೋಗ್ತಾರೆ. ಮಹಾಕುಂಭಮೇಳ ಬಹಳ ಪವಿತ್ರವಾದುದು ಹಾಗೂ ಇದರ ಅನುಭವ ಮನುಷ್ಯನ ಅಸ್ತಿತ್ವವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಕಮಲ್ಗೆ ದೇವರಲ್ಲಿ ನಂಬಿಕೆ ಇರಲಿಲ್ಲ, ಹಾಗೆ ಯಾವುದರ ಮೇಲೂ ಆಸಕ್ತಿನೂ ಇರಲಿಲ್ಲ. ಅವನಿಗೆ ಇದೊಂದು ಅಡ್ವೆಂಚರಸ್ ಟ್ರಿಪ್ ಆಗಿತ್ತು. ಪ್ರಯಾಗ್ರಾಜ್ ರೀಚ್ ಆದ್ಮೇಲೆ ಕುಟುಂಬ ಸಮೇತ ಎಲ್ಲರೂ ಸಂಗಮಕ್ಕೆ ಹೋಗ್ತಾರೆ. ಎಲ್ಲೆಲ್ಲೂ ಮಂತ್ರಪಠನೆ, ಗಾಳಿ ಬರೀ ಧೂಪದ ಸುವಾಸನೆಯಿಂದ ಕೂಡಿದೆ. ಕಮಲ್ನ ಬಿಟ್ಟು ಎಲ್ಲರೂ ಸಂಗಮದಲ್ಲಿ ಮುಳುಗಿ ಪವಿತ್ರ ಸ್ನಾನ ಮಾಡಿ ಮೇಲೆ ಬಂದರು. ಕಮಲ್ ಹೋಗಕ್ಕೆ ಒಪ್ತಾ ಇಲ್ಲ. ಎಷ್ಟೇ ಹೇಳಿ ಫೋರ್ಸ್ ಮಾಡಿದ್ರು ಅವನು ಖಡಾಖಂಡಿತವಾಗಿ ಇಲ್ಲ, ಹೋಗಲ್ಲ ಅಂತ ಮೇಲೆ ಇರ್ತಾನೆ. ಪ್ರಶಾಂತ್ ಲಾಲ್ ಅವರು ಆದಷ್ಟು ಸಮಾಧಾನದಲ್ಲೇ ಹೇಳ್ತಾರೆ. ಯಾವಾಗ ಕಮಲ್ ಮಾತು ಕೇಳಿದೆ, ಇದನ್ನೆಲ್ಲ ನಾನು ನಂಬಲ್ಲ, ಬೇಕಾದ್ರೆ ನೀವು ಮುಳುಗಿ ಎದ್ದು ಅದೇ ನೀರನ್ನ ಕುಡೀರಿ ಅಂತ ವ್ಯಂಗ್ಯವಾಗಿ ನಗ್ತಾನೆ. ಇದನ್ನೆಲ್ಲ ಹೇಳಿದ್ ಕೇಳಿ ಅವ್ರ ತಂದೆ ತುಂಬಾ ಬೇಜಾರು ಮಾಡ್ಕೊಂಡು ಮೇಲೆ ಬರ್ತಾರೆ. ಅವ್ರ ತಂದೆನ ನೋಡಿ, ಮುಳುಗಿದ್ರಿಂದ ಏನಾಗತ್ತೆ, ಎಲ್ಲ ಬರೀ ಸುಳ್ಳು ಅಂತ ಹೇಳೋಕ್ ಮುಂಚೆನೆ ಕಮಲ್ ಕೆನ್ನೆಗೆ ಅವ್ರ ತಂದೆ ಎಲ್ಲರ ಮುಂದೆ ಕಪ್ಪಾಳಕ್ಕೆ ಬಾರಿಸಿರ್ತಾರೆ. ಒಂದೇ ಒಂದು ಮಾತನಾಡದೆ ಕಮಲ್ ಸಂಗಮದಲ್ಲಿ ಮುಳುಗಕ್ಕೆ ಕೆಳಗೆ ಹೋಗ್ತಾನೆ. ಬುದ್ಧಿವಂತನಿಗೆ ಮಾತೇ ಸಾಕು, ದಡ್ಡನಿಗೆ ಪೆಟ್ಟೇ ಬೇಕು ಅನ್ನೋ ಮಾತು ಬಹಳ ಸತ್ಯ. ಕಮಲ್ಗೆ ಮೆಟ್ಟಲು ಇಳಿಬೇಕಾದ್ರೆ ತುಂಬಾ ಸೆಕೆ ಶುರುವಾಗುತ್ತೆ. ನೀರಿಗೆ ಕಾಲಿಡ್ತಾನೆ, ಕುದಿಯೋ ನೀರನ್ನ ಮುಟ್ಟಂಗಾಗತ್ತೆ. ನೀರು ಸುಡ್ತಾ ಇದೆ ಅಂತ 2 ಮೆಟ್ಲು ವಾಪಸ್ ಮೇಲೆ ಬರ್ತಾನೆ. ಅಲ್ಲೇ ಇದ್ದವ್ರ ಅಣ್ಣ ವಿಮಲ್ ಕೋಪದಲ್ಲಿ, ಅಪ್ಪ ಕೊಟ್ಟಿದ್ದಕ್ಕೆ ಕೆನ್ನೆ ಮೇಲೆ ಬರೆ ಬಂದಿದೆ, ನಾನು ಕೊಟ್ರೆ ಇಲ್ಲೇ ಮೂರ್ಛೆ ಬೀಳ್ತೀಯ, ನಿಂದು ₹2 ನಾಟಕ ಬ್ಯಾಂಗ್ಳೂರ್ಗೆ ಹೋದಾಮೇಲೆ ಮಾಡು ಅಂತ ನೀರಿಗೆ ತಳ್ತಾರೆ. ಕಮಲ್ ಒಂದ್ಸಲ ಮುಳುಗಿ ಮೇಲೆ ಬಂದ್ರೆ ಮೈಯೆಲ್ಲ ಬಿಸಿ ನೀರು ಹಾಕಿರೋ ಥರ ಅನಿಸ್ತಾ ಇದೆ. ಮೈಯಿಂದ ಬಿಸಿ ಹಬೆ ಹೇಳ್ತಾ ಇದೆ. ಇದನ್ನು ನೋಡಿ ಅಕ್ಕಪಕ್ಕ ಇದ್ದವ್ರ ಗಮನ ಎಲ್ಲ ಈ ಕಡೆ ಸೆಳೆಯುತ್ತೆ. ಕಮಲ್ ಅವನು ತಂದಿದ್ದ ಶಲ್ಯನ ಮುಚ್ಕೊಂಡು ಹಾಗೆ ಮೇಲ್ ಬಂದು ಅವ್ರ ಕುಟುಂಬ ಸಮೇತ ದೇವಸ್ಥಾನದ ಕಡೆ ದಾರಿ ಆಗ್ತದೆ. ಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೆಯೋ ಕಾರಣ ಲಕ್ಷ ಲಕ್ಷ ಜನ ಬಂದಿದ್ರು. ಎಲ್ಲಿ ನೋಡಿದ್ರು ಅಲ್ಲಿ ಜನಸಾಗರ. ಅಘೋರಿಗಳು, ನಾಗಸಾಧುಗಳು ಭಸ್ಮಾನ ಅವ್ರ ಮೈಯೆಲ್ಲ ಹಾಕೊಂಡು ತಮ್ಮದೇ ಸಾಮ್ರಾಜ್ಯ ಅನ್ನೋ ಥರ ಖುಷಿಯಲ್ಲಿ ಹೆಮ್ಮೆಯಿಂದ ಓಡಾಡ್ತಾ ಇದ್ದಾರೆ. ಕಮಲ್ ಹಾಗೂ ಅವರ ಫ್ಯಾಮಿಲಿ ಎಲ್ಲವನ್ನು ನೋಡ್ತಾ ದೇವಸ್ಥಾನ ಕಡೆಗೆ ಹೋಗ್ತಾರೆ. ಆದರೆ ಕಮಲ್ ಮಾತ್ರ ಫ್ಯಾಮಿಲಿ ಒತ್ತಾಯಕ್ಕೆ ಅವ್ರ ಜೊತೆ ಒಳಗೆ ಹೋಗ್ತಾನೆ. ದರ್ಶನಕ್ಕೆ ಅವರೆಲ್ಲ ನಿಂತಿರ್ಬೇಕಾದ್ರೆ ಕಮಲ್ ಮಾತ್ರ ಹಾಗೇ ಹಿಂದೆ ಬಂದು ದೇವಸ್ಥಾನದಿಂದ ಜಾರ್ಕೊಳ್ತಾನೆ. ಆಚೆ ಬಂದವನು ಹಾಗೆ ಎಲ್ಲ ನಾಗಸಾಧುಗಳನ್ನ, ಅಘೋರಿಗಳನ್ನ ನೋಡ್ತಾ ಬಹಳ ಆಶ್ಚರ್ಯ ಆಗತ್ತೆ. ಮೊದಲನೇ ಸಲ ಇವನ್ನೆಲ್ಲ ನೋಡ್ತಾ ಇರೋದು. ಹಾಗೆ ಎಲ್ಲದರದ್ದು ಫೋಟೋ ತಗೊಂಡು ನಡೀತಾ ಇರ್ಬೇಕಾದ್ರೆ ದೂರದಲ್ಲಿ ಒಂದು ಆಲದ ಮರ ಕಾಣುತ್ತೆ. ನೋಡಕ್ಕೆ ಬಹಳ ವಿಶಾಲವಾದ ದಟ್ಟ ರೆಂಬೆಗಳು. ಇದನ್ನು ನೋಡಿದ ಕಮಲ್, ವಾಹ್, ಇಷ್ಟು ದೊಡ್ಡ ಮರ ನೋಡೇ ಇಲ್ಲ, ಹತ್ರ ಹೋಗಿ ಫೋಟೋಸ್ ತಗೊಳ್ಳೋಣ ಅಂತ ಮರದ ಕೆಳಗೆ ಹೆಜ್ಜೆ ಹಾಕ್ತಾನೆ. ಒಂದು 50 ಅಡಿ ಉದ್ದ ಇರೋದು ತುಂಬಾ ಹಳೆಯ ಮರ. ಮರದ ಕೆಳಗಡೆ ನಿಂತ್ಕೊಂಡು ಮೇಲೆ ನೋಡ್ತಾನೆ. ಚೂರು ಆಕಾಶ ಕಾಣದೇ ಇರೋಷ್ಟು ದಟ್ಟವಾಗಿ ಬೆಳೆದಿದೆ. ಮನ್ಸಲ್ಲಿ ಎಷ್ಟು ದೊಡ್ಡವಾಗಿದೆ ಅನ್ಕೊಂಡು ಮರದ ಸುತ್ತ ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಮರದಿಂದ ಒಬ್ರು ಅಘೋರಿ ತಪಸ್ಸು ಮಾಡ್ತಾ ಇದ್ದಾರೆ.
ಪೂರ್ತಿ ರುದ್ರಾಕ್ಷಿಯಿಂದ ಸುತ್ತಿದ ಜಟೆ, ವರ್ಷಗಳಿಂದ ಬಿಟ್ಟ ಗಡ್ಡ ಮೀಸೆ, ಮೈಯೆಲ್ಲ ಭಸ್ಮ, ಕೈಕಾಲಲ್ಲಿ ಮೂಳೆಯಿಂದ ಮಾಡಿದ ಆಭರಣಗಳು, ಮುಂದೆ ಒಂದು ತಲೆಬುರುಡೆ. ಇಡೀ ಜಾಗ ಧೂಪದ ಹೊಗೆಯಿಂದ ಆವರಿಸ್ತಾ ಇದೆ. ಇದನ್ನೆಲ್ಲ ಮೊದಲನೇ ಸಲ ನೋಡ್ತಾ ಇರೋ ಕಮಲ್ಗೆ ಒಂದು ಕಡೆ ಆಶ್ಚರ್ಯ, ಇನ್ನೊಂದು ಕಡೆ ಯಾಕೆ ಈ ತರ ಹಾಕೊಂಡಿದ್ದಾರೆ ಅನ್ನೋ ಕುತೂಹಲ. ಕಮಲ್ ಸುಮ್ಮನೆ ಇರ್ದೆ ಅವ್ರ ಹತ್ರ ಹೋಗಿ ಫೋಟೋ ತೆಗಿತಾನೆ. ಅವ್ರನ್ನ ಮಾತಾಡ್ಸಿ ಕೇಳಬೇಕು ಅಂತ ಅಘೋರಿ ಅವರಿಗೆ ಅಣ್ಣ ಅಣ್ಣ ಅಂತ ಕರೀತಾನೆ. ತಪಸ್ಸಲ್ಲಿದ್ದ ಅಘೋರಿ ಏನೂ ಮಾತಾಡಲ್ಲ. ಮತ್ತೆ ಹಲೋ ಸರ್ ಅಂತ ಸ್ವಲ್ಪ ಜೋರಾಗಿ ಕರೀತಾನೆ. ಆದ್ರೆ ಅಘೋರಿ ಏನು ಮಾತಾಡದೆ ಹಾಗೆ ಧ್ಯಾನದಲ್ಲಿ ಮುಳುಗಿ ಹೋಗಿದ್ದಾರೆ. ಇಷ್ಟು ಕರೆದ್ರೂ ಮಾತಾಡ್ತಿಲ್ಲ ಅಂತ ಅಲ್ಲೇ ಇದ್ದ ಕೋಲ್ ತಗೊಂಡು ಅಘೋರಿಯ ಮೊಣ್ಕಾಲ್ ಮುಟ್ತಾನೆ. ಅಘೋರಿ ಏನು ಮಾತಾಡಲ್ಲ. ಒಂದೆರಡು ಸಲ ಜೋರಾಗಿ ಮೊಣ್ಕಾಲ್ಗೆ ಚುಚ್ತಾನೆ. ಎಷ್ಟು ಕರಿಬೇಕ್ರಿ, ಮಾತಾಡಕ್ಕಾಗಲ್ವಾ ಅಂದ್ರು ಅಘೋರಿ ಕಣ್ಮುಚ್ಚೇ ಕೂತಿದ್ದಾರೆ. ಕಮಲ್ಗೆ ಕೋಪ ಬಂದು ಅಲ್ಲೇ ಬಟ್ಟಲಲ್ಲಿದ್ದ ನೀರನ್ನ ಅಘೋರಿ ಮುಖದ ಮೇಲೆ ಹಾಕ್ತಾನೆ. ಅಘೋರಿ ಮೆಲ್ಲ ಕಣ್ಣು ಬಿಟ್ರು. ಸಾಮಾನ್ಯ ಜನರ ಕಣ್ಣು ಆ ಥರ ಇರಲ್ಲ. ಕೆಂಡದ ತರ ಕೆಂಪಾದ ಕಣ್ಣು ಕಮಲ್ನೆ ದಿಟ್ಟಿಸಿ ನೋಡ್ತಾ ಇದೆ. ಸಡನ್ ಆಗಿ ಜೋರಾಗಿ ಗಾಳಿ ಶುರುವಾಗಿ ಎಲೆಗಳೆಲ್ಲ ಉದ್ರಕ್ಕೆ ಶುರುವಾಯಿತು. ಕಮಲ್ ಅಘೋರಿಗೆ ನೀವೇನ ಇದೆಲ್ಲ ಮಾಡಿದ್ದು, ಬೇರೆ ಇನ್ನೇನ್ ಮ್ಯಾಜಿಕ್ ಮಾಡ್ತೀರಾ ಅಂತ ನಗ್ತಾನೆ. ಕೋಪದಿಂದ ನೋಡ್ತಾ ಇದ್ದ ಅಘೋರಿ ಶಾಂತವಾಗಿ ಬಹಳ ಹಸನ್ಮುಖನಾಗಿ, ಬಂದ್ಯಾ ಮಗು, ನಿನ್ನೆ ಕಾಯ್ತಾ ಇದ್ದೆ, ಬಾ, ಮೊದಲನೇ ಸಲ ಬಂದಿದ್ಯಲ್ಲ, ಅಪ್ಪ ಅಮ್ಮ ಅಣ್ಣ ಎಲ್ಲಿ ಅಂತ ಕೇಳ್ತಾರೆ. ಕಮಲ್ಗೆ ಆಶ್ಚರ್ಯ ಆಗಿ, ನಿಮ್ಗೆ ಹೇಗೆ ಗೊತ್ತಾಯ್ತು ನಾನು ಒಬ್ನೇ ಬಂದಿದ್ದೀನಿ ಅಂತ? ಅದಕ್ಕೆ ಅಘೋರಿ, ಸಂಗಮದಲ್ಲಿ ಮುಳುಗಿದಾಗ ಬಿಸಿನೀರು ಹಾಕ್ದಂಗೆ ಆಯ್ತಲ್ಲ, ಕೈಯೆಲ್ಲ ಸ್ವಲ್ಪ ಸುಟ್ಟಿರ್ಬೇಕಂತ ಕೇಳ್ತಾರೆ. ಕಮಲ್ ಮೈ ಮುಚ್ಕೊಂಡಿದ್ದ ಶಲ್ಯ ತೆಗೆದು, ಇಲ್ವಲ್ಲ ಆ ಥರ ಏನು ಆಗಿಲ್ಲ ಅಂತ ಕೈ ನೋಡಿದಾಗ ಬಲಗೈ ಅರ್ಧ ಕೆಂಪಾಗಿ ಸುಟ್ಟೋಗಿ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಕಮಲ್ಗೆ ಅದನ್ನ ನೋಡಿ ಮಾತೇ ಬರ್ತಾ ಇಲ್ಲ. ಒಂದ್ ಕಡೆ ಭಯ ಆಗ್ತಾ ಇದೆ, ಇನ್ನೊಂದು ಕಡೆ ಕುತೂಹಲದಲ್ಲಿ ಕೈಯನ್ನೇ ನೋಡ್ತಾ ಇದ್ದಾನೆ. ಕೈ ನೋಡಿದ ಅಘೋರಿ ತನ್ನ ಕತ್ತಲ್ಲಿದ್ದ ಒಂದು ಮಣಿನ ಅವನಿಗೆ ಕೊಟ್ಟು, ಇದನ್ನ ಹಾಕೋ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಕಮಲ್ ಕತ್ತಿಗೆ ಆ ಮಣಿನ ಹಾಕ್ತಾರೆ. ಕಮಲ್ಗೆ ಸಂತೋಷ ತಡೆಯಕ್ಕಾಗ್ತಾ ಇಲ್ಲ. ಅಘೋರಿಗೆ ನಮಸ್ಕಾರನೂ ಮಾಡದೆ ಹಾಗೆ ಎದ್ದು ಹೊರಟೋಗ್ತಾನೆ. ಆಲದ ಮರೆಯಿಂದ ದೇವಸ್ಥಾನಕ್ಕೆ ಒಂದು 20 ನಿಮಿಷ ದಾರಿ ಇರ್ಬೋದು. ಹಾಗೆ ಎಲ್ಲಾ ಕಡೆ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ದೇವಸ್ಥಾನ ರೀಚ್ ಆಗಿ ಆಚೆ ಕೂತಿರ್ಬೇಕಾದ್ರೆ ಅವ್ರ ತಂದೆ ತಾಯಿ ಬಂದು ಬೈತಾರೆ. ಕಮಲ್ಗೆ ಎಲ್ಲೋದೆ ಅಂತ ಕೇಳ್ತಾರೆ. ಇಲ್ಲ, ನಾನು ಬೇಗ ದರ್ಶನ ಮುಗಿಸಿ ಹಾಗೆ ಸುತ್ತಾಡಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಅಘೋರಿ ಸಿಕ್ಕಿದ್ದು, ಮಣಿ ಕೊಟ್ಟಿದ್ದು ಯಾವುದೂ ಹೇಳಲ್ಲ. ರೂಮ್ ರೀಚ್ ಆಗಿ ಕಮಲ್ ಕೈ ನೋಡ್ತಾನೆ. ಯಾವುದೇ ಬಿಸಿತಾಗಿರೋ ಗಾಯ ಇಲ್ಲ. ಕಮಲ್ಗೆ ಇದನ್ನೆಲ್ಲ ನೋಡಿ ಆಶ್ಚರ್ಯ ಆಗಿ ಖುಷಿಯಿಂದ, ಅಬ್ಬಾ ಏನಾಗಿಲ್ಲ, ಆದ್ರೆ ಇದು ಹೇಗೆ ಸಾಧ್ಯ ಅಂತ ಯೋಚನೆಯಲ್ಲೇ ಮಲ್ಕೊಳ್ತಾನೆ. ಸಾಮಾನ್ಯ ಜನರಿಗೆ ಇದನ್ನೆಲ್ಲ ಅಷ್ಟು ಸ್ಪಷ್ಟವಾಗಿ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಆಶ್ಚರ್ಯ ಜೊತೆ ಭಯ ಹುಟ್ಕೊಳ್ಳೋದು ಬಹಳ ಸಹಜ. ಮಾರನೇ ದಿನ ಎಲ್ಲರೂ ವಾಪಸ್ ಬೆಂಗಳೂರಿಗೆ ಹೊರಡ್ತಾರೆ. JP ನಗರ್ ಮನೆ ರೀಚ್ ಆಗಿ ಸುಸ್ತಾಗಿದೆ ಅಂತ ಕಮಲ್ ಊಟ ಮಾಡದೆ ಹಾಗೆ ಹೋಗಿ ಮಲಗ್ತಾನೆ. ಮಲ್ಗಿ ಒಂದು 4 ಅವರ್ ಆಗಿರ್ಬೋದು. ಕನ್ಸಲ್ಲಿ ಯಾವುದೋ ಕಪ್ಪು ನೆರಳು ಇವನನ್ನೇ ಅಟ್ಟಿಸ್ಕೊಂಡು ಬರೋ ತರ ಆಗಿ ಸಡನ್ ಆಗಿ ಎದ್ದು ಕುತ್ಕೊಳ್ತಾನೆ. ಕುಡಿಯೋಕ್ಕೆ ಅಂತ ಅಕ್ಕಪಕ್ಕ ನೀರು ಹುಡುಕ್ತಾನೆ, ಆದ್ರೆ ಏನೂ ಇರಲ್ಲ. ಹಾಗೆ ಎದ್ದು ಅಡಿಗೆ ಮನೆಗೆ ಹೋಗ್ತಾನೆ. ಯಾರೋ ಹಿಂದೆಯಿಂದ ಬಂದು ತಳ್ಳೋ ತರ ಆಗಿ ಮುಂದೆ ಹೋಗಿ ಪಾತ್ರೆಗಳಿರೋ ಸ್ಟ್ಯಾಂಡ್ ಮೇಲೆ ಬೀಳ್ತಾನೆ. ಅರ್ಧ ನಿದ್ದೆಯಲ್ಲಿ ಆಗಿರ್ಬೇಕು ಅಂತ ಕಮಲ್ ಸುಮ್ಮನೆ ನೀರು ಕುಡಿದು ವಾಪಸ್ ಬಂದು ಮಲ್ಕೊಳ್ತಾನೆ. ಲೈಟ್ ಆಫ್ ಮಾಡಿದ್ರೆ ಕನ್ಸಲ್ಲಿ ನೋಡಿದ್ದ ನೆರಳು ರೂಮ್ ಮೂಲೆಯಲ್ಲೇ ನಿಂತ್ಕೊಂಡು ನೋಡ್ತಾ ಇರೋ ತರ ಅನ್ಸುತ್ತೆ. ಕಮಲ್ ಸಡನ್ ಆಗಿ ಲೈಟ್ ಆನ್ ಮಾಡ್ತಾನೆ. ಏನೂ ಇರಲ್ಲ. ಲೈಟ್ ಆಫ್ ಮಾಡಿದ್ರೆ ಮೂಲೆಯಲ್ಲಿ ಇನ್ನೂ ನಿಂತಿರೋ ತರ ಕಾಣಿಸ್ತಾ ಇದೆ. ಮತ್ತೆ ಲೈಟ್ ಆನ್ ಮಾಡ್ತಾನೆ, ಆದ್ರೆ ಯಾರೂ ಇರಲ್ಲ. ಕಮಲ್ಗೆ ಭಯ ಶುರುವಾಯಿತು. ಒಂದು ಕಡೆ ತನ್ನ ಭ್ರಮೆ ಅಂತ ಸುಮ್ಮನೆ ಆಗ್ತಾನೆ, ಆದ್ರೆ ಭಯ ಅವನನ್ನ ರಾತ್ರಿ ಲೈಟ್ ಹಾಕೊಂಡೇ ಮಲಗೋ ಹಾಗೆ ಮಾಡುತ್ತೆ.
ಬೆಳಿಗ್ಗೆ ಎದ್ದು ಕಮಲ್ ಹಾಲ್ಗೆ ಬಂದಾಗ ಅವ್ರ ತಾಯಿಗೆ ಸಿಕ್ಕಾಪಟ್ಟೆ ಜ್ವರ ಬಂದಿರುತ್ತೆ. ನೈಟ್ ಮಲಗಬೇಕಾದ್ರೆ ಹುಷಾರಾಗಿದ್ದವರು ಸಡನ್ ಆಗಿ ಹೇಗೆ ಜ್ವರ ಬಂತು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಕಮಲ್ ರೂಮ್ ಬಾಗ್ಲು ಜೋರಾಗಿ ಮುಚ್ಚಿ ಶಬ್ದ ಆಗುತ್ತೆ. ಮನೇಲಿ ಕಮಲ್ ಮತ್ತೆ ಅವನ ತಾಯಿ ಮಾತ್ರ ಇರೋ ಕಾರಣ ಏನೋ ವಿಚಿತ್ರ ಅನ್ಸಕ್ ಸ್ಟಾರ್ಟ್ ಆಯ್ತು. ಇದ್ದಕ್ಕಿದ್ದಂಗೆ ಎಷ್ಟು ಜ್ವರ ಯಾಕೆ ಆಗಿರ್ಬೋದು ಅಂತ ಅವ್ರ ತಂದೆಗೆ ಫೋನ್ ಮಾಡಿ ಹಾಸ್ಪಿಟಲ್ಗೆ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ. ಡಾಕ್ಟರ್ ಚೆಕ್ ಮಾಡಿ ಟ್ರಾವೆಲಿಂಗ್ಗೆ ಆಗಿರ್ಬೋದು ಅಂತ ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾರೆ. ಮನೆಗೆ ಬಂದು ಅವನ ತಂದೆಗೆ ಮತ್ತೆ ಫೋನ್ ಮಾಡ್ತಾನೆ. ಆದ್ರೆ ಅವ್ರ ತಂದೆ ಜೊತೆನೂ ಒಂದು ಘಟನೆ ನಡೆದಿರುತ್ತೆ. ಅವನ ತಂದೆ ಕಾರ್ ಆಕ್ಸಿಡೆಂಟ್ ಆಗಿದೆ, ಸ್ಟೇಷನ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಕಮಲ್ ಗಾಬರಿಯಲ್ಲಿ ಅವನ ತಾಯಿಗೂ ಹೇಳ್ದೆ ಸ್ಟೇಷನ್ಗೆ ಹೋಗ್ತಾನೆ. ಸ್ಟೇಷನ್ ರೀಚ್ ಆಗಿ ಹಾಗೆ ಒಳಗೆ ಹೋಗಿ ರೈಟ್ ಸೈಡ್ ನೋಡಿದಾಗ ಕಮಲ್ಗೆ ನಂಬಕ್ಕೆ ಆಗಲ್ಲ. ಅವ್ರ ತಂದೆ ಪಕ್ಕದಲ್ಲಿ ಅವನ ಕನ್ಸಲ್ಲಿ ಬಂದ ನೆರಳು ನಿಂತಿರುತ್ತೆ. ಕಮಲ್ ಭಯದಿಂದ ಸ್ಟೇಷನ್ ಆಚೆ ಓಡಿ ಹೋಗ್ತಾನೆ. ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅವನ ತಂದೆ ಆಚೆ ಬಂದು ಏನಾಯ್ತು ಅಂತ ಕೇಳಿದಾಗ ಏನಿಲ್ಲ, ನೀವು ಮುಗಿಸ್ಕೊಂಬನ್ನಿ, ಇಲ್ಲೇ ಇರ್ತೀನಿ ಅಂತ ನೆಲ ನೋಡ್ಕೊಂಡು ಹೇಳ್ತಾನೆ. ಅವನ ತಂದೆ ಸರಿ ಇಲ್ಲೇ ಇರು ಅಂತ ಒಳಗೆ ಹೋಗ್ತಾರೆ. ಬಹಳ ನಾರ್ಮಲ್ ಸ್ಪೀಡಲ್ಲೇ ಹೋಗ್ತಾ ಇದ್ದ ಅವ್ರ ತಂದೆ ಕಾರ್ ಸಡನ್ ಆಗಿ ಡಿವೈಡರ್ಗೆ ಟಚ್ ಆಗಿ ಪಲ್ಟಿ ಆಗಿರುತ್ತೆ. ಇದನ್ನು ಕೇಳಿದ ಕಮಲ್ಗೆ ಏನೋ ವಿಚಿತ್ರ ಆಗ್ತಾ ಇದೆ ಅಂತ ಅನ್ಸಕ್ ಶುರುವಾಯ್ತು. ಇಬ್ರು ಮನೆಗೆ ಬರ್ತಾರೆ. ಮನೆಗೆ ಬಂದು ನೈಟ್ ಊಟ ಮಾಡಕ್ಕೆ ಎಲ್ಲರೂ ಕೂತಿರ್ತಾರೆ. ಕಮಲ್ ಅವರಣ್ಣ ಊಟ ಮಾಡೋ ಮುಂಚೆ ಕಂಪನಿಗೆ ನನ್ನಿಂದ 29 ಲಕ್ಷ ಲಾಸ್ ಆಗಿದೆ, ಗೋಡಾನಲ್ಲಿ ಒಂದು ಆಟೋ ಲೋಡ್ ಕಾಣಿಸ್ತಾ ಇಲ್ಲ, ಅದು ಸಿಗೋ ತನಕ ಕೆಲಸಕ್ಕೆ ಬರಬೇಡ ಅಂತ ಹೇಳಿದ್ದಾರೆ. 10 ವರ್ಷದಲ್ಲಿ ಯಾವತ್ತೂ ಹೀಗೆ ಆಗಿದ್ದಿಲ್ಲ. ಗೋಡಾನ್ ಒಳಗೆ ಬಂದ ಲೋಡು ಎಲ್ಲೋಯ್ತು ಗೊತ್ತಾಗ್ತಿಲ್ಲ, ಇಡೀ ಗೋಡಾನ್ ಬೇರೆ ಹುಡುಕಿದೀವಿ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡ ಕಮಲ್ ಅಗೋರಿ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಕೊಟ್ಟಿದ್ ಮಣಿ ಹಾಕೊಂಡಿದ್ಮೇಲೆ ಈ ಥರ ಎಲ್ಲ ಆಗ್ತಾ ಇರೋದು. ಒಂದೇ ದಿನ ಇಷ್ಟೊಂದು ಘಟನೆಗಳು ನಡೆದಿದೆ. ಅಮ್ಮಂಗೆ ಜ್ವರ ಬಂತು, ಅಪ್ಪಂಗೆ ಆಕ್ಸಿಡೆಂಟ್ ಆಯ್ತು, ಅಣ್ಣಂದು ಕೆಲಸ ಹೋಯ್ತು. ಇದಕ್ಕೆಲ್ಲ ಮಣಿನೇ ಕಾರಣ ಅಂತ ಮನ್ಸಲ್ಲೇ ಅನ್ಕೊಂಡು ರೂಮ್ಗೆ ಹೋಗಿ ಕೋಪದಲ್ಲಿ ಆ ಮಣಿ ತಗೊಂಡು ಕಿಟಕಿಯಿಂದ ಆಚೆ ಬಿಸಾಡ್ತಾನೆ. ಮನ್ಸಿಗೆ ಒಂದು ರೀತಿ ಸಮಾಧಾನ ಅನ್ಸಕ್ ಸ್ಟಾರ್ಟ್ ಆಯ್ತು. ಕಮಲ್ಗೆ ಆ ರಾತ್ರಿ ಚೂರು ಎಚ್ಚರಿಕೆ ಆಗದಿರೋ ಹಾಗೆ ನಿದ್ದೆ ಬರುತ್ತೆ. ಕಮಲ್ ಬೆಳಿಗ್ಗೆ ಎದ್ದು ಕಾಲೇಜ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದ. ಅವನ ತಂದೆ ಕಮಲ್ಗೆ ಲೈಸೆನ್ಸ್ ತಗೊಂಬ, ಸ್ವಲ್ಪ ಸ್ಟೇಷನ್ಗೆ ಹೋಗ್ಬೇಕು, ಕಾಲೇಜ್ ಇವತ್ತು ರಜಾ ಹಾಕು ಅಂತ ಹಾಲಿಂದ ಜೋರಾಗಿ ಕಿರ್ಚ್ತಾರೆ. ಸರಿ ಆಯ್ತು ಅಂತ ಹೇಳಿ ವಾಲೆಟ್ ತಗೊಳಕ್ಕೆ ಡ್ರಾಯರ್ ಓಪನ್ ಮಾಡ್ತಾನೆ. ಮತ್ತೆ ಕ್ಲೋಸ್ ಮಾಡಿ ಭಯದಿಂದ 4 ಹೆಜ್ಜೆ ಹಿಂದೆ ಓಡ್ ಬರ್ತಾನೆ. ಭಯದಿಂದ ಕಮಲ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಮೆತ್ತಿಗೆ ಡ್ರಾಯರ್ ಹತ್ರ ಹೋಗಿ ಓಪನ್ ಮಾಡಿದಾಗ ತನ್ನ ಕಣ್ಣಲ್ಲಿ ನಂಬಕ್ಕೆ ಆಗದೆ ಇರೋದನ್ನ ದಿಕ್ಭ್ರಮೆಯಲ್ಲೇ ನೋಡ್ತಾ ಇದ್ದಾನೆ. ನಿನ್ನೆ ರಾತ್ರಿ ಯಾವ ಮಣಿನ ಕಿಟಕಿಯಿಂದ ಎಸ್ತಿನೋ ಆ ಮಣಿ ಡ್ರಾಯರಲ್ಲೇ ಇದೆ. ಕಮಲ್ಗೆ ಅದನ್ನೆಲ್ಲ ನೋಡಿ ನಂಬಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಆದ್ರೆ ಇದನ್ನೆಲ್ಲ ಕಣ್ಣಾರೆ ನೋಡಿ ನಂಬಿಲ್ಲ ಅಂದ್ರೆ ಮುಂದೆ ತುಂಬಾ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ ಡ್ರಾಯರ್ ತೆಗೆದು ಮಣಿನ ತಗೊಂಡು ಸ್ಟೇಷನ್ಗೆ ಅವನು ಬರಲ್ಲ, ಸ್ವಲ್ಪ ಕೆಲಸ ಇದೆ ಅಂತ ಬೈಕ್ ಸ್ಟಾರ್ಟ್ ಮಾಡಿ ಹೊರಡ್ತಾನೆ. ದೂರ ಎಲ್ಲಾದ್ರೂ ಬಿಸಾಕ್ಬೇಕು, ಆದ್ರೆ ಎಲ್ಲಿ ಅಂತ ಯೋಚನೆ ಮಾಡ್ಕೊಂಡೇ ಬೈಕನ್ನ ಜಯನಗರ್ ಕಡೆ ತಿರುಗಿಸ್ತಾನೆ. ಸ್ವಲ್ಪ ದೂರ ಆರಾಮಾಗಿ ಹೋದ ಕಮಲ್ಗೆ ಸಡನ್ ಆಗಿ ಗಾಡಿಯಲ್ಲಿ ಯಾರೋ ಕೂತಿರೋ ತರ ಅನ್ಸಕ್ ಸ್ಟಾರ್ಟ್ ಆಯ್ತು. ಗಾಡಿ ತುಂಬಾ ಸ್ಲೋ ಆಗಿ ಜಾಸ್ತಿ ಎಳಿತಾ ಇಲ್ಲ. ಬೈಕ್ ಕೂಡ ವಾಲಕ್ಕೆ ಶುರು ಆಯ್ತು. ಆದ್ರೂ ಬೈಕ್ನ ಓಡಿಸ್ಕೊಂಡು ಹೋಗಿ ಜಯನಗರ್ 5th ಬ್ಲಾಕ್ ಗ್ರೌಂಡ್ ಅಲ್ಲಿ ಮರದ ಕೆಳಗೆ ಬಿಸಾಕಿ ಹಿಂದೆ ತಿರುಗದೆ ಹೊರಟೋಗ್ತಾನೆ. ಮನೆ ತಲುಪಿ ಬೆಡ್ ಮೇಲೆ ಮೂಲಲ್ಲಿ ಕೂತ್ಕೊಂಡು ಮಣಿ ಹೇಗೆ ವಾಪಸ್ ಬಂತು ಅಂತ ಯೋಚನೆ ಮಾಡ್ತಾ ಹಾಗೆ ಮಲ್ಕೊಂಡ್ಬಿಡ್ತಾನೆ. ಬೆಳಗ್ಗೆ ಎದ್ದ ಕಮಲ್ ಕಣ್ಣಿಗೆ ಕಾಣಿಸಿದ್ದು ಡ್ರಾಯರ್. ಎದ್ದು ಮೆತ್ತಿಗೆ ಅದ್ರ ಹತ್ರ ಹೋಗ್ತಾನೆ. ಮೆಲ್ಲಗೆ ಡ್ರಾಯರ್ ಓಪನ್ ಮಾಡ್ತಾನೆ. ಆದ್ರೆ ಮಣಿ ಇರಲ್ಲ. ಸಮಾಧಾನದಲ್ಲಿ ಸ್ನಾನ ಮಾಡಿ ಕಾಲೇಜ್ಗೆ ಹೊರಡ್ತಾನೆ. ಬೈಕಲ್ಲಿ ಹೊರಟ ಕಮಲ್ ಪೆಟ್ರೋಲ್ ಹಾಕಕ್ಕಂತ ಬಂಕ್ ಹೋಗ್ತಾನೆ. ಪೇಮೆಂಟ್ ಮಾಡಕ್ಕೆ ಕಾರ್ಡ್ ಕೊಟ್ಟಾಗ ಮಷಿನ್ ವರ್ಕ್ ಆಗ್ತಿಲ್ಲ, ಕ್ಯಾಶ್ ಕೊಡಿ ಅಂತ ಬಂಕವ್ರು ಹೇಳ್ತಾರೆ. ಕಮಲ್ ಸರಿ ಕ್ಯಾಶ್ ತಗೊಳ್ಳೋಣ ಅಂತ ಬ್ಯಾಗ್ ಒಳಗೆ ಕೈ ಹಾಕಿ ಕ್ಯಾಶ್ ತೆಗಿತಾನೆ. ಆದ್ರೆ ಕ್ಯಾಶ್ ಜೊತೆ ಬಂದಿದ್ದು
ನೆನ್ನೆ ಬಿಸಾಕಿದ್ದ ಮಣಿ. ಕ್ಯಾಶ್ ಕೊಟ್ಟು ಅಲ್ಲಿಂದ ಕಾಲೇಜ್ಗೆ ಹೋಗದೆ ಮನೆಗೆ ಡೈರೆಕ್ಟ್ ಆಗಿ ಬಂದು ರೂಮಲ್ಲಿ ಮಣಿ ನೋಡ್ತಾ ಕೂತ್ಕೊಳ್ತಾನೆ. ಜನಗಳನ್ನ ನೋಡಿ ಭಯ ಪಡೋದಕ್ಕೂ ಈ ತರ ಒಂದು ಶಕ್ತಿಗೆ ಭಯ ಪಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಕಮಲ್ಗೆ ಈ ಭಯ ಆತ್ಮಹತ್ಯೆ ಮಾಡ್ಕೋ ಅಂತ ಹೇಳಿ ತನ್ನ ಹತ್ರ ಕರ್ಕೊಳ್ತಾ ಇದೆ. ಕಮಲ್ ತನ್ನನ್ನ ಆ ಶಕ್ತಿಗೆ ಒಪ್ಪಿಸ್ತಾನೆ. ಅವನ ತಾಯಿ ಒಳಗೆ ಬಂದು ಅವನನ್ನ ನೋಡ್ತಾ ಇರೋದು ಅವನಿಗೆ ಗೋಚರ ಇಲ್ಲದೆ ಇರೋಷ್ಟು ತನ್ನನ್ನು ತಾನು ಒಪ್ಪಿಸ್ಬಿಟ್ಟಿದ್ದಾನೆ. ಕಮಲ್ ಅವರ ತಾಯಿ ಬೆಡ್ ಮೇಲಿದ್ದ ಮಣಿ ನೋಡ್ತಾರೆ. ಈ ತರ ಮಣಿ ಯಾವತ್ತೂ ಅವನ ತಾಯಿ ನೋಡಿರ್ಲಿಲ್ಲ. ಕಮಲ್ ಹೆಸರು ಜೋರಾಗಿ ಕರೆದ್ರು ಅವನು ಏನು ಮಾತಾಡ್ತಾ ಇಲ್ಲ. ಸುಮ್ಮನೆ ತಲೆ ಎತ್ತಿ ಫ್ಯಾನ್ನನ್ನೇ ನೋಡ್ತಾ ಇದ್ದಾನೆ. ಕಮಲ್ ಅಂತ ಅವನ್ನ ಮುಟ್ಟಿ ಅವನ ತಾಯಿ ಕರೆದಾಗ ವಾಸ್ತವಕ್ಕೆ ಬಂದು ಅಮ್ಮ ಅಂತ ಹೇಳಿ ಜೋರಾಗಿ ಉಸಿರಾಡಕ್ಕೆ ಶುರು ಮಾಡ್ತಾನೆ. ಅವನ ತಾಯಿ ಏನಾಯ್ತು ಅಂತ ಕೇಳಿದ್ರು ಅವನಿಗೆ ಹೇಳೋಕಾಗ್ತಾ ಇಲ್ಲ. ಉಸಿರು ಕಟ್ತಾ ಇದೆ. ಸ್ವಲ್ಪ ನೀರು ಕೊಟ್ಟು ಅವನ ತಾಯಿ ಏನಾಯ್ತು, ಮಣಿ ಯಾರ್ದು, ಫ್ಯಾನ್ನ ಯಾಕೆ ಹಾಗೆ ನೋಡ್ತಾ ಇದ್ದೆ ಅಂತ ಸಮಾಧಾನದಲ್ಲಿ ಅವನ ಪಕ್ಕ ಕೂರ್ಸ್ಕೊಂಡು ಕೇಳ್ತಾನೆ. ಕಮಲ್ ಅವನ ತಾಯಿನ ಕೈ ಹಿಡ್ಕೊಂಡು ಹಾಲ್ಗೆ ಬಂದು ದೇವ್ರ ಮುಂದೆ ನಿಂತ್ಕೊಂಡು ಕುಂಭಮೇಳದಲ್ಲಿ ಅವನು ದೇವಸ್ಥಾನದಿಂದ ಎಲ್ಲಿಗೆ ಹೋದ, ಯಾರನ್ನ ನೋಡ್ದ, ಅವ್ರನ್ನ ಮಾತಾಡ್ಸಕ್ಕೆ ಏನ್ ಮಾಡ್ದ, ಅವರು ಇವನ್ಗೆ ಏನ್ ಕೊಟ್ರು, ಆ ಮಣಿ ಹಾಕ್ದಾಗಿಂದ ಇಲ್ಲಿಗೆ ಬಂದು ಏನಾಯ್ತು, ಎರಡೆರಡು ಸಲ ಬಿಸಾಕಿದ್ರು ಆ ಮಣಿ ವಾಪಸ್ ಹೇಗೆ ಬಂತು, ಇವಾಗ ಮಾತಾಡ್ತಿರ್ಬೇಕಾದ್ರೆ ಆ ಕಪ್ಪು ನೆರಳು ಹಿಂದೆನೆ ನಿಂತಿರೋ ತರ ಅನ್ನಿಸ್ತಾ ಇದೆ ಅಂತ ಎಲ್ಲ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಅವನ ತಾಯಿ ಭಯದಿಂದ ಫಸ್ಟ್ ಕುಂಭಮೇಳಕ್ಕೆ ಹೋಗಿ ಆ ಮಣಿನ ವಾಪಸ್ ಕೊಟ್ಟು ಬಾ ಅಂತ ತಕ್ಷಣ ಫ್ಲೈಟ್ ಬುಕ್ ಮಾಡಿ ಅದೇ ದಿನ ಕಳಿಸ್ತಾರೆ. ಕಮಲ್ ಭಯದಿಂದನೇ ಮನೆಯಿಂದ ಹೊರಟು ಪ್ರಯಾಗ್ರಾಜ್ ರೀಚ್ ಆಗ್ತಾನೆ. ಅಲ್ಲಿಂದ ಬಸ್ಸಲ್ಲಿ ಕುಂಭಮೇಳಕ್ಕೆ ಹೋಗ್ಬೇಕು. ಬಸ್ಸಲ್ಲಿ ಕುತ್ಕೊಂಡು ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಯಾರೋ ಅವನ ಮೈಗೆ ಒತ್ಕೊಂಡು ಕೂತಿರೋ ಹಾಗನ್ಸುತ್ತೆ. ಆದ್ರೆ ಯಾರೂ ಇರಲ್ಲ. ಕಮಲ್ ಎದೆ ಜೋರಾಗಿ ಹೊಡ್ಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ. ಧೈರ್ಯ ಕೆಡದೆ ಕುಂಭಮೇಳ ತಲುಪಿ ಆ ಆಲದ ಮರನ ಹುಡ್ಕೊಂಡು ಹೋಗ್ತಾನೆ. ದೇವಸ್ಥಾನ ದಾಟಿ ಅವತ್ತು ಹೋಗಿದ್ದ ದಾರಿಯಲ್ಲೇ ಹೋಗ್ತಾನೆ. ಆಲದ ಮರ ಕಾಣಿಸ್ತು. ಮೆಲ್ಲಗೆ ಒಂದೊಂದೇ ಹೆಜ್ಜೆ ಹಿಡ್ಕೊಂಡು ಮರ ತಲುಪ್ತಾನೆ. ಹಾಗೆ ಮರದಿಂದ ಜೋರಾಗಿ ಉಸಿರಾಡ್ತಾ ಹೋಗಿ ನೋಡಿದ್ರೆ ಆ ಅಘೋರಿ ಕಣ್ಣು ಬಿಟ್ಕೊಂಡು ಇವನನ್ನೇ ಕಾಯ್ತಾ ಇರೋ ತರ ಕಾಣಿಸುತ್ತೆ. ಓ, ಇಷ್ಟು ಬೇಗ ಬಂದ್ಯಾ? ಸಾಕಾಯ್ತಾ? ನೀನಿನ್ನೂ ನೋಡ್ಬೇಕಾಗಿರೋದು, ಅನುಭವಿಸ್ಬೇಕಾಗಿರೋದು ತುಂಬಾ ಇದೆ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಾನೆ. ಇದನ್ನ ಕೇಳಿ ಕಮಲ್ ಅಘೋರಿ ಕಾಲ್ಗೆ ಬೀಳ್ತಾನೆ. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ನಿನ್ನ ತಪಸ್ಸನ್ನು ಭಂಗ ಮಾಡಬಾರ್ದಿತ್ತು. ನಿನ್ನ ಮೇಲೆ ನೀರು ಹಾಕ್ಬಾರ್ದಿತ್ತು. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಅಘೋರಿ ಕಾಲಿಗೆ ಬಿದ್ದು ಅಳಕ್ ಸ್ಟಾರ್ಟ್ ಮಾಡ್ತಾನೆ. ಆ ಅಘೋರಿ, ನಿನ್ನ ಖುಷಿಗೆ ನನ್ನ ತಿಂಗಳುಗಳ ತಪಸ್ಸು ಭಂಗ ಮಾಡಿದ್ಯಾ? ನಿನ್ನ ನಾಶ ಮಾಡೋ ತನಕ ನಾನು ಸುಮ್ಮನೆ ಇರಲ್ಲ ಅಂತ ಇನ್ನೂ ಜೋರಾಗಿ ಕಿರಿಸ್ತಾರೆ. ಕಮಲ್ ಇದನ್ನೆಲ್ಲ ಕೇಳಿಸ್ಕೊಂಡು ಇನ್ನೂ ಜೋರಾಗಿ ಅಳಕ್ ಶುರು ಮಾಡ್ತಾನೆ. ಇಲ್ಲ, ಇನ್ಯಾವತ್ತೂ ಯಾವುದೇ ಸಾಧು ಅಘೋರಿಗಳ ತಂಟೆಗೆ ಹೋಗಲ್ಲ. ನಾನು ಪಾಠ ಕಲಿತೆ. ದಯವಿಟ್ಟು ನನ್ನ ಬಿಟ್ಬಿಡಿ. ನನ್ನ ಜೀವ ಇರೋ ತನಕ ಇನ್ಯಾವತ್ತೂ ಹಾಗೆ ಮಾಡಲ್ಲ ಅಂತ ಕಾಲಿಟ್ಕೊಳ್ತಾನೆ. ಇದೇ ಕೊನೆ. ಇನ್ನೊಂದು ಸಲ ನಿನ್ನ ಅಹಂಕಾರ, ನನ್ನ ನಂಬಿಕೆಯನ್ನ ಪ್ರಶ್ನೆ ಮಾಡಿದ್ರೆ ನಿನ್ನ ಹುಟ್ಟನ್ನ ಪ್ರಶ್ನೆ ಮಾಡೋ ಥರ ನಾನ್ ಮಾಡ್ತೀನಿ. ಕೊಡು ಮಣಿ, ನಡಿ ಇಲ್ಲಿಂದ ಅಂತ ಕಮಲ್ನ ತಳ್ಳಿ ಮಣಿನ ತನ್ನ ಕೊಳ್ಳಿಗೆ ಹಾಕೊಳ್ತಾರೆ. ಕಮಲ್ ಅವ್ರ ಕಾಲಿಗೆ ಬಿದ್ದು ತಲೆ ಎತ್ತಿ ನೋಡಿದಾಗ ಆ ಕಪ್ಪು ನೆರಳು ಆ ಅಘೋರಿ ಹಿಂದೆ ದೊಡ್ಡ ಗಾತ್ರದಲ್ಲಿ ಕಾವಲಾಗಿ ನಿಂತಿರುತ್ತೆ. ಕಮಲ್ ಅಲ್ಲಿಂದ ಹಿಂದೆ ತಿರುಗದೆ ಡೈರೆಕ್ಟ್ ಆಗಿ ಬಸ್ ಸ್ಟ್ಯಾಂಡ್ಗೆ ಬಂದು ಹೊರಡ್ತಾನೆ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ. ಏನೋ ದೊಡ್ಡ ಭಾರ ತೆಗೆದಿಟ್ಟಿರೋ ಹಾಗನ್ಸುತ್ತೆ. ಬ್ಯಾಂಗ್ಳೂರ್ಗೆ ಕಾಲ್ ಮಾಡಿ ನೈಟ್ ಫ್ಲೈಟಲ್ಲಿ ಹೊರಡ್ತೇನೆ ಅಂತ ತಾಯಿಗೆ ಹೇಳ್ತಾನೆ. ಅಷ್ಟರಲ್ಲಿ ಒಂದು ಚಮತ್ಕಾರ ನಡೆದಿರುತ್ತೆ. ತನ್ನ ತಾಯಿಗೆ ಜ್ವರ ಆದಷ್ಟು ಕಮ್ಮಿ ಆಗಿರುತ್ತೆ. ಅವನ ಅಣ್ಣ ಕಳ್ಕೊಂಡಿದ್ದ ಲೋಡ್ ಅದೇ ದಿನ ಬೆಳಿಗ್ಗೆ ಸಿಕ್ಕಿರತ್ತೆ. ಕಮಲ್ ಫೋನ್ ಇಟ್ಟು ಹಿಂದೆ ತಿರುಗ್ತಾನೆ. ಜೋರಾಗಿ ಗಂಟೆ ಹೊಡಿತಾ ಇರುತ್ತೆ. ಯಾವತ್ತೂ ದೇವರನ್ನ ನಂಬದೇ ಇರೋ ಕಮಲ್ ಯಾವ ದೇವ್ರಂತನೂ ಯೋಚನೆ ಮಾಡದೆ ಒಳ ಹೋಗಿ ದೇವರ ಮುಂದೆ ಕೈ ಕಟ್ಟಿ ಕೂತ್ಕೊಳ್ತಾನೆ.
कालहर दुःखहर दारिद्र्यहर रोगहर कष्टहर नमः पार्वती पतये हर हर महादेव। ಮತ್ತಷ್ಟು ರೋಚಕ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ HK ವಿಜುವಲ್ಸ್. ಮುಂದಿನ ಸಂಚಿಕೆ ಶಿಬಾಜೆಯ ಅದೃಶ್ಯ ಹೆಜ್ಜೆ ಗುರುತುಗಳು ಅತಿ ಶೀಘ್ರದಲ್ಲಿ ನಿಮ್ಮ HK ವಿಜುವಲ್ಸ್ನಲ್ಲಿ. ನಮಸ್ಕಾರ.